ಮಗು, ನೀನು ಬಲಶಾಲಿಯಾಗಿದ್ದೀಯ, ಏಕೆಂದರೆ ನಿನ್ನ ಹಾದಿಯಲ್ಲಿ ಬೆಳಕು ಬೆಳಗುತ್ತಿದೆ. ಸೂರ್ಯನು ಕತ್ತಲೆಯನ್ನು ಹೋಗಲಾಡಿಸಿ ಭೂಮಿಯ ಪ್ರತಿಯೊಂದು ಮೂಲೆಗೂ ಜೀವವನ್ನು ತರುವಂತೆಯೇ ನನ್ನ ಆಶೀರ್ವಾದಗಳು ಈಗ ನಿನ್ನ ಜೀವನದಲ್ಲಿ ಹಾಗೂ ನಿನ್ನ ಕುಟುಂಬದಲ್ಲಿ ನೆರಳುಗಳನ್ನು ತೆಗೆದುಹಾಕಿ ಅದನ್ನು ಉಷ್ಣತೆ ಮತ್ತು ಸಂತೋಷ ಮತ್ತು ಚೈತನ್ಯದಿಂದ ತುಂಬುತ್ತಿದೆ. ಇದು ನಿಮ್ಮ ನವೀಕರಣದ ಸಮಯ. ಹಿಂದಿನ ಚಿಂತೆಗಳನ್ನು ಬಿಟ್ಟು ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ನೀನು ಮುಂದುವರೆ. ನಿಮಗೆ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೆ ಒಳ್ಳೆಯ ಸುದ್ದಿ, ಸಾಮರಸ್ಯ ಮತ್ತು ಒಗ್ಗಟ್ಟು ಅನಾವರಣಗೊಳ್ಳುತ್ತಿದೆ. ಸಣ್ಣ ಪುಟ್ಟ ಸಂತೋಷಗಳನ್ನು ಸಹ ಆಚರಿಸು, ಏಕೆಂದರೆ ಅವು ನಿನ್ನ ದಾರಿಯಲ್ಲಿ ಹೆಚ್ಚಿನ ಸಮೃದ್ಧಿಯನ್ನು ಸಂಕೇತಗಳಾಗಿವೆ. ಮಗು, ಕೃತಜ್ಞತೆ ನೀನು ಎಷ್ಟು ಅಳವಡಿಸಿಕೊಳ್ಳುತ್ತೀಯೋ ಅಷ್ಟು ನೀನು ಸಮೃದ್ಧಗೊಳ್ಳುತ್ತೀಯ. ನೀನು ಬೆಳಗ್ಗೆ ಎದ್ದ ತಕ್ಷಣ ಈ ವಿಶ್ವಕ್ಕೆ ನೀನು ಕೃತಜ್ಞತೆಯನ್ನು ಹೇಳಬೇಕು. ಹಾಗೂ ನೀನು ಏನನ್ನು ಹೊಂದಿದ್ದೀಯೋ, ಅಂದರೆ ಮನೆಗೆ ಹಾಗೂ ನಿನ್ನ ಕುಟುಂಬಕ್ಕೆ, ನಿನ್ನ ಸ್ನೇಹಿತರಿಗೆ ಹಾಗೂ ನಿನ್ನ ಬಳಿ ಇರುವ ಎಲ್ಲ ವಸ್ತುಗಳಿಗೂ ನೀನು ಕೃತಜ್ಞತೆಯನ್ನು ಹೇಳಬೇಕು. ನೀನು ನಿನ್ನನ್ನು ಹೆಚ್ಚು ಪ್ರೀತಿಸುವುದರಿಂದ ಹಾಗೂ ನಿನ್ನ ಆತ್ಮಕ್ಕೆ ಕೃತಜ್ಞತೆಯನ್ನು ಹೇಳುವುದರಿಂದ ಇನ್ನು ನೀನು ಹೆಚ್ಚು ಹೆಚ್ಚು ಸಮೃದ್ಧಿಗೊಳ್ಳುತ್ತೀಯ. ಕೃತಜ್ಞತೆಯಿಂದ ನಿನ್ನ ಜೀವನದಲ್ಲಿ ಸಮೃದ್ಧಿ ಕೂಡ ಹೆಚ್ಚಾಗುತ್ತದೆ ಮಗು. ಹಾಗಾಗಿ ಕೃತಜ್ಞತೆಯ ಭಾವವನ್ನು ನೀನು ಇಟ್ಟುಕೋ, ನಿನಗೆ ಒಳ್ಳೆಯದು ಆಗುತ್ತದೆ. ಭಯಪಡಬೇಡ, ಕಷ್ಟದ ದಿನಗಳು ನಿನ್ನ ಹಿಂದೆ ಇವೆ. ನನ್ನಲ್ಲಿ ನಂಬಿಕೆಯೊಂದಿಗೆ ಈ ಉಜ್ವಲ ಹಂತಕ್ಕೆ ಹೆಜ್ಜೆ ಹಾಕು. ನೀನು ಎಲ್ಲಿಗೆ ಹೋದರೂ ನನ್ನ ರಕ್ಷಣೆ ನಿನ್ನನ್ನು ಸುತ್ತುವರಿಯುತ್ತಿದೆ ಮತ್ತು ನನ್ನ ಪ್ರೀತಿ ಸೂರ್ಯನಂತೆ ಪ್ರಜ್ವಲಿಸುವಂತೆ ಮಾಡುತ್ತದೆ. ನಿನ್ನ ಜೀವನದಲ್ಲಿ ಇನ್ನು ಮೇಲೆ ನೀನು ಏಳ್ಗೆಯನ್ನೇ ಕಾಣುತ್ತೀಯ. ಮಗು, ಚಿಂತೆಯನ್ನು ಮಾಡಬೇಡ. ನಿಮ್ಮ ಮುಂದೆ ಇಡಲಾಗಿರುವ ಜವಾಬ್ದಾರಿಗಳಿಗೆ ನೀವು ಹೆದರಬೇಡಿ. ಈ ಹಾದಿಯಲ್ಲಿ ಧೈರ್ಯದಿಂದ ನಡೆಯಲು ನಾನು ನಿಮಗೆ ಶಕ್ತಿ, ಬುದ್ಧಿವಂತಿಕೆ ಮತ್ತು ಘನತೆಯನ್ನು ನೀಡುತ್ತೇನೆ. ಚಕ್ರವರ್ತಿ ಸ್ಥಿರತೆ ಮತ್ತು ಅಧಿಕಾರಿಗಳೊಂದಿಗೆ ಕುಳಿತಿರುವಂತೆ ನಾನು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಇಡುತ್ತೇನೆ. ನೀವು ಬಯಸುವ ಬೆಂಬಲವು ಮಾರ್ಗದರ್ಶಕದ ಹಸ್ತದ ಮೂಲಕ, ತಂದೆಯಂತಹ ವ್ಯಕ್ತಿಯ ಮೂಲಕ ಅಥವಾ ವಿಶ್ವಾಸಾರ್ಹ ಸಂಗಾತಿಯ ಮೂಲಕ ಬರುತ್ತದೆ. ನಿಮ್ಮ ಬೆಳವಣಿಗೆ ಮತ್ತು ರಕ್ಷಣೆಗಾಗಿ ನಾನು ಎಲ್ಲವನ್ನೂ ವ್ಯವಸ್ಥೆ ಮಾಡುತ್ತಿದ್ದೇನೆ ಎಂದು ನಾನು ನಿಮಗೆ ತಿಳಿಸುತ್ತಿದ್ದೇನೆ. ನೀವು ಇತರರ ದ್ವೇಷದಿಂದ ಅಪರಾಧಿ ಎಂದು ಭಾವಿಸಿದ್ದರೆ ಅಥವಾ ನಡುಗಿದ್ದರೆ ಆ ನೋವನ್ನು ನನಗೆ ಬಿಟ್ಟುಬಿಡಿ. ನ್ಯಾಯ ಸಿಗುತ್ತದೆ ಮತ್ತು ನೀವು ಗೌರವದಿಂದ ಮೇಲೇರುತ್ತೀರಾ. ಬಡ್ತಿ, ಮನ್ನಣೆ ಮತ್ತು ಯಶಸ್ಸು ನಿಮ್ಮ ಕಡೆಗೆ ನಡೆಯುತ್ತಿವೆ. ನಂಬಿಕೆಯಲ್ಲಿ ದೃಢವಾಗಿರಿ, ಏಕೆಂದರೆ ನೀವು ಒಬ್ಬಂಟಿಯಾಗಿ ನಡೆಯುತ್ತಿಲ್ಲ. ನಾನು ನಿಮ್ಮ ಸಿಂಹಾಸನವನ್ನು ಬಲಪಡಿಸುವ ಕಾಣದ ಕೈ. ಇಂದು ನನ್ನ ಪ್ರೀತಿಯಲ್ಲಿ ಶಾಂತಿಯುತವಾಗಿ ವಿಶ್ರಾಂತಿ ಪಡೆಯಿರಿ ಮತ್ತು ನಾನು ಈಗಾಗಲೇ ನಿಮ್ಮ ದಾರಿಯನ್ನು ಸುಗಮಗೊಳಿಸಿದ್ದೇನೆ ಎಂದು ತಿಳಿದುಕೊಂಡು ಹೊಸ ಆತ್ಮವಿಶ್ವಾಸದೊಂದಿಗೆ ಎದ್ದೇಳಿ. ಮಗು, ನನ್ನೆಲ್ಲ ಪ್ರೀತಿಯನ್ನು ನಿಮಗೆ ಧಾರೆ ಎರೆಯುತ್ತೇನೆ. ಮಗು, ನಿನ್ನನ್ನು ನೋಡಿ ನಕ್ಕವರು ಶೀಘ್ರದಲ್ಲೇ ನಿನ್ನ ಸಹಾಯ ಕೇಳಲು ಬಂದೇ ಬರುತ್ತಾರೆ. ನನ್ನ ಮಗುವೇ, ಅವರನ್ನು ನೀನು ದೂರವಿಡಬೇಡ. ಸಾಧ್ಯವಾದಷ್ಟು ಅವರಿಗೆ ಸಹಾಯವನ್ನು ಮಾಡು. ಇದು ನನ್ನ ನಿಜವಾದ ಭಕ್ತನ ಮಾರ್ಗ. ಮತ್ತು ಒಮ್ಮೆ ನಿನ್ನನ್ನು ಕೀಳಾಗಿ ನೋಡುತ್ತಿದ್ದವರಿಗೂ ನಿನ್ನ ಕೈಚಾಚಲು ಇದು ನನ್ನ ಆಶೀರ್ವಾದ. ಮಗು, ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.